ಜನಗಳ ಬಗ್ಗೆ ಇಲ್ಲಿ ಸಾವುಗಳ ಬಗ್ಗೆ ಕೊಟ್ಟಿದ್ದಾರೆ. ಅಷ್ಟೇ ಆಗಲಿ ತಿರುಪತಿಯಲ್ಲಿ ಆಗಲಾರ್ದಿಲ್ಲ ಆಗ್ತಾ ಇದ್ದಾರೆ ಅನ್ನುವಂಥ ಸ್ಪಷ್ಟ ಉಲ್ಲೇಖನೂ ಆವತ್ತಿನ SP ಅವರು ಎಲ್ಲ ತಮ್ಮ ಡಾಕ್ಯುಮೆಂಟ್ಸ್ ತಿಳಿಸಿದ್ದಾರೆ. ಅಂದ್ರೆ ಇವೆಲ್ಲದ್ರ ಹಿಂದೆ ಯಾರದಾರ ಇನ್ನೂ ಅವ್ರಿಗೆ ಸ್ಪಷ್ಟ ಆಗ್ತಾ ಇಲ್ಲ. ಅದಕ್ಕೆ ಕಾರಣೀಕರ್ತರು ಅಲ್ಲಿ ಹೆಗ್ಗಡೆ ಅವ್ರನ್ನ, ಯಾಕಂದ್ರೆ ಅವ್ರ ಅಂಡರ್ದಲ್ಲಿ ಬರುತ್ತಿರುವಂಥದ್ದೆಲ್ಲ. ಹಾಗಾದರೆ ಅವ್ರ ಕೆಲಸ ಅದೇ ಅಂತಲ್ಲ, ಅದು ಇದ್ರ ಬಗ್ಗೆ ಸ್ಪಷ್ಟವಾದ ದೊಡ್ಡ ಪಟ್ಟಣ ಬಿಡಪ್ಪ, ಒಂದು ಬಾಂಬೆ ಸಿಟಿ ಅದ ಅಥವಾ ಮುಂಬೈ ಸಿಟಿ ಅದ, ಬೆಂಗಳೂರು ಸಿಟಿ ಅದ, ಮದ್ರಾಸ್ ಸಿಟಿ ಅದ, ಹೆಂಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಅಂತ ಅನ್ಬೋದು. ನಾವು ಅವ್ರನ್ನ IAS ಆಫೀಸರು, CBI ಆಫೀಸರು ಅದು ನಾವು ಕೇಳ್ಬೋದು, ಇಲ್ಲಂತಲ್ಲ. ಅದು ಇಲ್ಲೇ ಇರೋದು ಸಣ್ಣ ಹಳ್ಳಿ, ಈ ವ್ಯಾಪ್ತಿಯಲ್ಲಿ ಇಷ್ಟೆಲ್ಲ ನಡೆದದ. ಇದನ್ನು ಮಾಡಿದವ್ರು ಯಾರು? ಇದನ್ನೇ ಇವತ್ತು ಕೇಳ್ತಾ ಇದ್ದಾರೆ ದೂರದಾರರು ಸುಳ್ಳು ಹೇಳ್ತಾ ಇದ್ದಾರೆ. ಇವೆಲ್ಲ ನಡೆದ ಘಟನೆ ಸುಳ್ಳಾನ? ಈ ಒಂದು ಹೆಣ್ಮಗಳು ಈ ಒಂದು ಆನೆ ಮಾವುತನ ಹಿಂದೆ ಯಾರಿದ್ದಾರ? ಅದು ಇಂಟೆನ್ಷನ್ ಯಾರ್ದು? ಅಲ್ಲಿ ಕಟ್ಟಿದವ್ರು ಯಾರು? ಅದು ಯಾರ ಜಾಗ? ಆನೆ ಮಾವುತನ ಜಾಗದಲ್ಲಿ ಇವತ್ತು ಇದು ಬಿದ್ದಿದ್ದ, ಇದು ಬಿಲ್ಡಿಂಗ್ ಎದ್ದದ, ಹೋಟೆಲ್ ಎದ್ದದ, ಅವನ ಕೊಲೆ ಯಾಕಾಯಿತು? ಇವುಗಳಿಗೆಲ್ಲ ಉತ್ತರ ಹುಡುಕಬೇಕಾಗಿದ್ದಲ್ಲ. ಅಂದ್ರೆ ಅದನ್ನು ದಿಶಾಪು ಮಾಡುವಂಥ ಪ್ರಯತ್ನವನ್ನು ಇವತ್ತಿನ ಗೋಧಿ ಮೀಡಿಯಾ ಮಾಡ್ತಾ ಇದ್ದಾರೆ. ಅದೆಲ್ಲ ಗೋಧಿ ಮೀಡಿಯಾ ಹೆಗ್ಗಡೆಯವ್ರು ಉಳಿಸುವಂಥ ಪ್ರಯತ್ನ ಮಾಡ್ತಾರೆ ಅನ್ನೋದು ಈ ದೂರದಾರರ ಆರೋಪ. ಮತ್ತು ಜನಸಾಮಾನ್ಯ ಹೌದಪ್ಪ ಸರಿ ಅದಂತ ಎಲ್ರಿಗೂ ಈ ವಿಚಾರ ಸರಿ ಅನ್ನಿಸ್ತಾ ಇಡೀ ನಾಡಿನ ತುಂಬ ಹಬ್ಬುತ್ತಾ ಇದೆ ಅಂತ.